ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕ್ಷಮೆ ಇರಲಿ, ಯಾಕಪ್ಪ ಅಂದರೆ ಈ ದಿವಸ ನಾನು ಯಾವುದೇ ಥರ ಬ್ಲಾಗ್ಸ್ ಬರ್ತಿರಲಿಲ್ಲ. ಬ್ಲಾಗ್ಸ್ ಯಾಕಪ್ಪ ಬರ್ತಿರಲಿಲ್ಲ ಅಂದರೆ ಬಾಡಿಗೆಗಳಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ಬ್ಲಾಗ್ಸ್ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇನ್ಮೇಲಿಂದ ಆ ಥರ ಆಗೋಲ್ಲ. ಡೈಲಿ ರೆಗ್ಯುಲರಾಗಿ ವೀಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಹಾಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಅಂತೇಳಿ ಬನ್ನಿ. ಇವತ್ತಿನ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಎಷ್ಟಪ್ಪ ಅಂದರೆ ನೋಡ್ತಾ ಇರ್ಬೋದು 12:39 ಆಗಿದೆ. ತಾರೀಕು ಬಂದು 30. ಬೆಳಗ್ಗೆಯಿಂದ ಇನ್ನೂ ಯಾವುದೇ ಥರ ಬಾಡಿಗೆ ಹೊಡೆದಿಲ್ಲ. ಇವಾಗ ಬಂದಿದ್ದೀನಿ. ಎಲ್ಲಪ್ಪ ಇದ್ದೀನಿ ಅಂದರೆ ಬೆಳ್ಳಳ್ಳಿ ಹತ್ರ ಏನು ಬ್ರಿಗೇಡ್ ಇದೆಯೋ ಅಲ್ಲೇ ಕೂತಿದ್ದೀನಿ. ಯಾವುದಾದ್ರೂ ಬಾಡಿಗೆ ಬಿದ್ದಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು 1 ಗಂಟೆ ಅಂದ್ಕೊಳ್ಳಿ, 12:40 ಆಗಿದೆ. 1 ಗಂಟೆಯಿಂದ 8 ಗಂಟೆವರೆಗೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ನಿಮ್ಗೆ ಇವತ್ತು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಯಾವುದಾದ್ರು ಬಾಡಿಗೆ ಬಿದ್ದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ಜಸ್ಟ್ ಒಂದು ಬಾಡಿಗೆ ತೊಗೊಂಡೆ. 20 ನಿಮಿಷ ಆಯಿತು. ಇವಾಗ ಅಲ್ಲಿ ಯಾಕೋ ಸೆಟ್ ಆಗಲ್ಲ ಇರೋ ಅಂತೇಳಿ ತಿರುಮೇನಹಳ್ಳಿಗೆ ಬಂದಮೇಲೆ ಇಲ್ಲಿಂದ ಒಂದು ಬಾಡಿಗೆ ಕೊಟ್ಟಿದ್ದಾನೆ. ಬನ್ನಿ ಫಸ್ಟು ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸ್ನೇಹಿತರೆ ಡ್ರಾಪ್ ಲೊಕೇಶನ್ ಎಲ್ಗಪ್ಪ ಬಿದ್ದಿತ್ತು ಅಂದರೆ ಭಾರತೀಯ ಸಿಟಿ IBM ಕಂಪ್ನಿ ಒಳಗಡೆ ಬಿದ್ದಿತ್ತು. ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲಪ್ಪ ಅಂದರೆ ನಿಕ್ಕೋ ಹೋಮ್ಸ್ ಹತ್ರ. ಇಲ್ಲೂ ಯಾವುದೇ ಥರ ಬಾಡಿಗೆ ಬಿದ್ದಿಲ್ಲ. ಯಾವುದಾದ್ರೂ ಬಿದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಜಸ್ಟು ಒಂದು ಬಾಡಿಗೆ ಬಿತ್ತು. ಎಲ್ಲಪ್ಪ ಅಂದರೆ ಇದೇನು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆಯೋ ಅದೇ ಭಾರತೀಯ ಸಿಟಿ, ಭಾರತೀಯ ಮಾಲ್ ಅಂತಾರೆ. ಬನ್ನಿ ಫಸ್ಟು ಕಸ್ಟಮರ್ನ ಹೋಗಿ ಪಿಕಪ್ ಮಾಡೋಣ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸ್ಟಾರ್ಟ್ ಆಗೋಣ. ಸ್ನೇಹಿತರೆ ಭಾರತೀಯ ಮಾಲ್ ಅಂತ ಏನು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆಯೋ ಬಿಲ್ಡಿಂಗು ಅದೇ ನಿಕ್ಕೋ ಹೋಮ್ಸ್ ಒಂದು. ಲೆಫ್ಟ್ ಸೈಡ್ ಏನು ಕಾಣ್ತಾ ಇದೆಯೋ ಇದೇ ಲೀಲಾ ಪ್ಯಾಲೇಸು. ನಿಮ್ಮ ರೈಟ್ ಸೈಡ್ ಕಾಣ್ತಾ ಇರೋದು ನಿಕ್ಕೋ ಹೋಮ್ಸ್ ಒಂದು. ನಿಮ್ಮ ಮುಂದೆ ಏನು ಕಾಣ್ತಾ ಇದೆಯೋ ಸ್ನೇಹಿತರೆ ಅದು ಬಂದು ಭಾರತೀಯ ಸಿಟಿ IBM ಕಂಪ್ನಿಯ. ಕಸ್ಟಮರು ಇಲ್ಲೇ ಇದ್ದಾರೆ, ಎಲ್ಲಪ್ಪ ಕಸ್ಟಮರ್ ಅಲ್ಲೇ ಇದ್ದಾರೆ. ಬನ್ನಿ ಸ್ನೇಹಿತರೆ. ಸಾರಿ ಮ್ಯಾಮ್, ಊಬರ್ ಮ್ಯಾಮ್, ಸಾರಿ ರಾಂಗ್ ರೂಟಲ್ಲಿ ಬಂದೆ. ಏನೋ ಮಾಡೋಕ್ಕಾಗಲ್ಲ, ಹಿಂಗೆ ಆಗುತ್ತೆ. ಸ್ನೇಹಿತರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಏನು ಕಾಣ್ತಾ ಇದ್ದಾರೋ ಅವರೇ ಕಸ್ಟಮರು. ಬನ್ನಿ ಫಸ್ಟ್ ಪಿಕಪ್ ಮಾಡೋಣ. 3073. ಸ್ನೇಹಿತರೆ ಚಿಕ್ಕಗೂಬೆಯಿಂದ ಡ್ರಾಪ್ ಮಾಡಿದೆ. ಅಲ್ಲಿ ಯಾವುದೇ ಬೀಳಲಿಲ್ಲ ಅಂತ ಒಂದು ಸ್ವಲ್ಪ ಮುಂದಕ್ಕೆ ಬಂದೆ. ಒಂದು ಮಿನಿಮಮ್ ಬಾಡಿಗೆ ಬಂದಿದೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ. ಎಲ್ಲಪ್ಪ ಇದ್ದಾರೆ ಕಸ್ಟಮರು. ಇಲ್ಲೇ ತೋರಿಸ್ತದೆ, ಇಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಇದ್ದಾರೆ.
ಕ್ಯಾನ್ ಸ್ಟಾಪ್ ಹಿಯರ್? Front. Okay, ma'am. Little front. Okay, ma'am. Yeah. My money is in the scooter only. Okay, ma'am. ಸ್ನೇಹಿತರೆ, ಕಸ್ಟಮರ್ ಏನೋ ಮನಿ ಬೈಕಲ್ಲಿದೆ ತೊಗೊಂಬರ್ತೀನಿ ಅಂತ ಹೋಗಿ ತೊಗೊಂಬರ್ತಾ ಇದ್ದಾರೆ. ನೋಡ್ಬೋದು ಮಿನಿಮಮ್ ಬಾಡಿಗೆಗೆ ಊಬರ್ನವನು ಎಷ್ಟು ಕೊಟ್ಟಿದ್ದಾನೆ ಅಂದರೆ 50 ರೂಪಾಯಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಯಾವ್ದಾದ್ರು ಬಾಡಿಗೆ ಬಿದ್ದರೆ ನನಗೆ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ಎಲ್ಲಪ್ಪ ಇದ್ದೀನಿ ಅಂದರೆ ನಾರಾಯಣಪುರ ಸರ್ಕಲ್ ಹತ್ರ ಇದ್ದೀನಿ. ಸುಮಾರು ಒಂದು 3-4 ಬಾಡಿಗೆ ಹೊಡೆದೆ. ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋಲ್ಲ. ಸೊ ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಅಂತೂ ಆರ್ಡ್ರ್ಗಳು ಬರ್ತಾ ಇಲ್ಲ. ಒಂದು ಬಾಡಿಗೆ ಹೊಡೆದ್ರೆ ಮಿನಿಮಮ್ 15ರಿಂದ 20 ನಿಮಿಷ ಕೊಟ್ಟು ಕೊಡ್ತಾ ಇದ್ದಾನೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳೆಲ್ಲ. ಯಾಕಪ್ಪ ಅಂದರೆ ಮೇಯ್ನಾಗಿ ಆಟೋ ಜಾಸ್ತಿ ಆಗಿರೋದಕ್ಕಂತೂ ಅಲ್ಲ, ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಅನ್ನೋದು ಯಾವಾಗ ರೋಡಿಗೆ ಇಳಿತೋ ಅವಾಗಲಿಂದ ಆಟೋದವ್ರ ಬಿಸ್ನೆಸ್ಸೇ ಇದ್ದಂಗೆ ಆಗೋಗಿದೆ. ನಮ್ಮಂಥ ಆಟೋದವ್ರ ಪರಿಸ್ಥಿತಿ ಆಟೋ ಡ್ರೈವರ್ಗಳು ಮಾತ್ರ ಗೊತ್ತು. ಈ ಸರ್ಕಾರದವ್ರಿಗಂತೂ ಗೊತ್ತಿಲ್ಲ. ಈ ಸರ್ಕಾರದವ್ರಿಗೆ ಯಾವಾಗ ತಿಳಿಯುತ್ತೋ ಅದು ನಮಗೆ ಗೊತ್ತಿಲ್ಲ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇವಾಗೊಂದು ಜಸ್ಟ್ ಬಾಡಿಗೆ ಬಂದಿದೆ, ಮಿನಿಮಮ್ ಬಾಡಿಗೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ. ಸ್ನೇಹಿತರೆ, ಜಸ್ಟ್ ಇವಾಗ ಮನೆ ಹತ್ರ ಬಂದೆ. ಟೈಮ್ ಎಷ್ಟಪ್ಪ ಅಂದರೆ 6 ಗಂಟೆ. ಅರ್ನಿಂಗ್ಸ್ ಎಷ್ಟಾಯ್ತಪ್ಪ ಅಂದರೆ 1050 ರೂಪಾಯಿ ಆಯಿತು. ಇನ್ನೂ ಮಾಡ್ಬೋದಾಗಿತ್ತು, ತುಂಬ ಟೈಮ್ ಇತ್ತು, ಬಟ್ ಕೆಲಸ ಇತ್ತು ಅಂತೇಳಿ ಜಸ್ಟ್ ಇವಾಗ ಮನೆ ಹತ್ರ ಬಂದಿದ್ದೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ.